ರಿಸ್ಕ್ ಜಾಸ್ತಿ. ನಿಧಾನ ಗಾಯ್ಸ್, ಕಾಲುಗಳು ನೋಡಿ ಗಾಯ್ಸ್ ಯಾವ ಥರ ಉಳ್ದು ಹೋಗಿದ್ದಾವೆ. ಹಲೋ ಗಾಯ್ಸ್, ಎಲ್ರಿಗೂ ಶುಭೋದಯ. ನಂದೀಸ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನು ನಿಮ್ಮ ಚರಣ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ನಂದಿ ಬೆಟ್ಟ ತರಹ ಇನ್ನೊಂದು ಬೆಟ್ಟ ಇದೆ, ದಿಬ್ಗಿರಿ ಹಿಲ್ಸ್ ಅಂತ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು ನಮ್ಮ ಟೀಮ್ ಜೊತೆ. ಸೊ ಬನ್ನಿ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಇದು ದ್ವಾರ ಬಾಗಿಲು. ಸೊ ಇಲ್ಲಿಂದ ದಿಬ್ಗಿರಿ ಬೆಟ್ಟ ಸ್ಟೆಪ್ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ಇಲ್ಲಿಂದ ಒಂದು ನಮಸ್ಕಾರ ಹಾಕ್ಕೊಂಬಿಟ್ಟು ಹೋಗೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಶಿವನ ದೇವಸ್ಥಾನ. ಸೊ ಇಲ್ಲಿಂದ ಟ್ರೆಕ್ಕಿಂಗ್ ಹೋಗೋಕ್ಕೆ ಸ್ಟಾರ್ಟ್ ಮಾಡೋಣ ನಾವು. ಇದೇ ದ್ವಾರ ಬಾಗಿಲು. ಸೊ ಬನ್ನಿ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ಶಬರಿಮಲೆಗೆ ಹೋಗಿಲ್ಲ, ಹೋಗ್ತಿದ್ದಾರೆ ಮೇಲೆಗೆ ನೋಡಿ. ಎಲ್ಲ ಇವರು ಲಕ್ಷ್ಮಣ ಸ್ವಾಮೀಜಿ ಅಂತ ನಿಮಗೆ ಜ್ಞಾಪಕ ಇರುತ್ತೆ. ಸೊ ಹಿಂದಿನ ವಿಡಿಯೋಗಳೆಲ್ಲ ಓಕೆ ಬಾಯ್ ಬ್ರೋ. ಹಾಂ, ಸೊ ಇದು ನಮ್ಮ ಸ್ವಾಮಿಗಳು ಎಲ್ಲ ಶಬರಿಮಲೆಗೆ ಹೋಗ್ತಿದ್ದಾರೆ ಈ ಸಾಟರ್ಡೆ. ಎಲ್ಲ ಇವತ್ತು ಪ್ರಸಾದ ಮಾಡಿಕೊಂಡು, ಇವತ್ತು ಸೋಮವಾರ ಅಲ್ವಾ, ಸೊ ಎಲ್ಲ ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ. ಸೊ ಅವ್ರಿಗೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು, ಸೊ ಅಲ್ಲಿ ಏನೇನು ಫೇಮಸ್ಸು, ಆ ದೇವಸ್ಥಾನ ಹೆಂಗೆ ಕಟ್ಟಿದ್ರು, ಸೊ ಅದನ್ನೆಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಅಂತ. ಸೊ ಇಲ್ಲಿಂದ ಒಂದು 3 ಆಗ್ಬೋದಾ, 3 ಕಿಲೋಮೀಟರ್ಸ್, 4 ಕಿಲೋಮೀಟರ್ ಆಗುತ್ತಂತೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೇ 4 ಕಿಲೋಮೀಟರ್ಸ್ ಆಗುತ್ತೆ. ಸೊ ಟ್ರಕ್ಕಿಂಗಿಗೆ ಒಳ್ಳೆ ಪ್ಲೇಸ್ ಇದು, ಒಳ್ಳೆ ಪ್ಲೇಸ್ ಆಗುತ್ತೆ ಇದು. ಆ್ಯಂಡ್ ರಿಸ್ಕ್ ಇರುತ್ತೆ. ಸೊ ರಿಸ್ಕ್ ಇರುತ್ತೆ ಅಂತ ಹತ್ತೋದು ಎಲ್ಲ. ಫಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ರೂಢಿ ಇರೋಲ್ವ, ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪಾಚಿಯಲ್ಲಿ ಕಾಲಿಟ್ಟು ಜಾರುತ್ತೆ. ಆ್ಯಂಡ್ ಗೈಸ್ ನೋಡಿ, ಅಲ್ಲಿ ನೀರು ಬರ್ತಿದೆ ನೋಡಿ, ಬನ್ನಿ ತೋರಿಸ್ತೀನಿ ಮುಂದೆಗೆ. ನೋಡಿ ಗೈಸ್, ಒಳ್ಳೆ ವ್ಯೂ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸ್ತಿದೆ, ಯಾವ ಥರ ಇದೆ ಅಂತ. ನೋಡಿ ಅದು ಬ್ರಹ್ಮಗಿರಿ ಹೇಳ್ದಲ್ವಾ, ಬ್ರಹ್ಮಗಿರಿ. ಆ ಕಡೆ ಕಾಣಿಸಲ್ಲ, ನಂದಿ ಹಿಲ್ಸ್ ಕಾಣಿಸಲ್ಲ ನಿಮಗೆ. ಈ ಸೈಡಿಂದ ನೋಡೋದು ನಂದಿ ಹಿಲ್ಸ್ ಕಾಣಿಸಲ್ಲ ನಿಮ್ಗೆ. ಅದು ಬೆಟ್ಟ ಕಾಣಿಸ್ತಿದೆಯಲ್ವಾ. ನೋಡಿ ಇಲ್ಲಿ ನೀರು ಬರ್ತಿದೆ ನೋಡಿ, ನೀರು ಬರ್ತಿದೆ. ಇದು ಬೆಟ್ಟದಲ್ಲಿಂದ ನೀರು ಬರ್ತಿರೋದು. ಇದು ಎಲ್ಲಿಂದ ಬರ್ತಿದೆ, ಇಲ್ಲಿಂದ ಸ್ವಲ್ಪ ರಿಸ್ಕಿ ಆಗಿರುತ್ತೆ, ಯಾಕಂದರೆ ಇದು ತುಂಬ ಏನು ಮೆಟ್ಲಿಲ್ಲ ನಾವು ಹತ್ತೋದಕ್ಕೆ. ಸ್ವಲ್ಪ ನಾವು ನೋಡಿಕೊಂಡು ಹತ್ಕೊಂಡು ಹೋಗಬೇಕು. ಸ್ವಲ್ಪ ಸ್ಲಿಪ್ ಆದರೂ ಸಹ ಕೆಳಗಡೆ ಇರ್ತೀವಿ ನಾವು 100%, ಇದು ಮಾತ್ರ. ಸೊ ನೋಡ್ಕೊಂಡು ಹೋಗ್ಬೇಕು ನಾವು ಇದನ್ನೆಲ್ಲ, ಗೊತ್ತಿರೋವ್ರನ್ನ. ಸೊ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ಯಾರನ್ನ ಗೊತ್ತಿರೋರನ್ನ, ಇಲ್ಲಿ ಲೋಕಲ್ ಇರೋರನ್ನ ಕರ್ಕೊಂಬರ್ಬೇಕು. ಒಬ್ಬರೇ ಇಬ್ಬರೇ ಮಾತ್ರ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಇಲ್ಲಿ ಈ ನಡುವೆ ಸ್ವಲ್ಪ ಚಿರತೆಗಳ ಕಾಟ ಜಾಸ್ತಿ ಆಗಿದೆ ಈ ಸೈಡು. ಸೊ ಎಲ್ಲಿ ನೋಡಿದ್ರು ಚಿರತೆಗಳೇ ಇದ್ದಾವೆ. ಸೊ ನೀವು ಒಬ್ಬರು ಇಬ್ಬರು ಬರೋಕ್ಕೆ ಮಾತ್ರ ಹೋಗ್ಬಿಡಿ. ಯಾರ ಈ ಲೋಕಲಲ್ಲಿ ಇರೋರನ್ನ, ಗೊತ್ತಿರೋರನ್ನ ಕರ್ಕೊಂಬಂದು ಸೊ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಮಾಡಿರಿ. ಒಬ್ಬೊಬ್ಬರೇ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಯಾವತ್ತಾಗಲಿ ಈ ಸೈಡು. ನೋಡಿ ಆಗಿನ ಕಾಲದಿಂದ ಇದು ರೋಡ್ ಥರ ಮಾಡಿದ್ರು, ಇದು ಕಲ್ಲಿಗಳಾಕಿ. ಸೊ ನೋಡಿ ಅವಾಗಿಂದ ಇವಾಗಲೂವರೆಗೂ ಹಂಗೆ ಇದೆ. ಇನ್ನು ಇದು ತುಂಬ ವರ್ಷಗಳಿಂದ ಹಿಂಗೆ ಇದೆ, ಇದು ತುಂಬ ವರ್ಷದಿಂದ. ನೋಡಿ ಈ ಥರ ರೋಡ್ ಇದು ಮೇಲೆಗೆ. ಇವಾಗೆಲ್ಲ ಕಲ್ಲು ಬಂಡೆಗಳೆಲ್ಲ ಬಂದುಬಿಟ್ಟಿದೆ ನೋಡಿ, ಕಲ್ಲು ಬಂಡೆ ನೋಡಿ. ಸೊ ಒಳ್ಳೆ ವ್ಯೂ ಇದೆ ನೋಡಿ. ಬೇಗ ನಡೀರಿ ಸ್ವಾಮಿ. ಹಾಂ ನೋಡಿ, ಒಳ್ಳೆ ಪ್ಲೇಸ್ ಬಂದಿದೆ ನೋಡಿ. ಇಲ್ಲಿಂದ ಕಲ್ಲು, ಇಲ್ಲಿ ಋಷಿಗವಿ ಎಷ್ಟು ದೂರ ಆಗ್ಬೋದು ಇಲ್ಲಿಂದ? ಸೊ ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತಾ? ಹಾಂ. ಹಿಂಗೆ ಒಳಗಡೆ ಗಂಟ ಹೋಗ್ಬೋದಾ ಅದು? ಇಲ್ಲಿ ನೋಡ್ಕೊಂಬರ್ರಿ ಸ್ವಲ್ಪ, ಇಲ್ಲಿ ನೋಡ್ಕೊಂಬರ್ರಿ, ಸ್ಲಿಪ್ ಆಗುತ್ತೆ ಇಲ್ಲಿ. ಹಾಂ, ನೀ ಸ್ಮೆಲ್ ಬರುತ್ತಂತೆ ಇದ್ರ ಕೆಳಗಡೆ. ಸಾಂಬ್ರಾಣಿ ಸ್ಮೆಲ್ ಬರುತ್ತಂತೆ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅವರು ಹೇಳ್ತಿದ್ದಾರೆ, ನಾನು ಕೇಳ್ತಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಪ್ರಾಣಿಗಳೆಲ್ಲ ಸೇರ್ಕೊಂಡ್ಬಿಡ್ತಾ, ಅವುಗಳು, ಕಪ್ಪೆಗಳು. ಬನ್ನಿ ಒಳಗೆ ಹೋಗೋಣ, ಒಳಗೆ ಹೋಗೋಣ. ವಾಸನೆ ಬರ್ತೈತೆ. ಸ್ಮೆಲ್ ಎಷ್ಟು
ತುಂಬ ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು ನೋಡಿ. ಹಾಂ ಸ್ಮೆಲ್ ಬರ್ತಿದೆ. ಒಳಗಡೆ ಸಾಂಬ್ರಾಣಿ ಸಿಗುತ್ತೆ. ಒಳಗಡೆ ಹಾಗಾದ್ರೆ ಅದು ಹಾಗಾದ್ರೆ ಸಾಂಬ್ರಾಣಿ ಸಿಗುತ್ತೆ ಅದರಲ್ಲಿ. ಧೂಪ ಹಾಕ್ತಾರಲ್ಲ, ಧೂಪಕ್ಕೆ ಹಾಕ್ತಾರಲ್ವಾ, ಸೊ ಅದೇ ಸಿಗೋದು ಇದರಲ್ಲಿ. ಗರಾಡಿ ಏನಂದ್ರೆ ಇದೆಲ್ಲ ಒಂಥರ ಪರಿಸರದಿಂದ ಗಿಫ್ಟ್ ಇದೆ ನಮಗೆಲ್ಲ. ಈ ಥರವೆಲ್ಲ ಈ ಸೈಡೇ ಸಿಗೋದು, ಈ ಸೈಡೇ ಕಾಣಿಸೋದು ಇಂಥವೆಲ್ಲ. ತುಂಬ ಜನ ಗೊತ್ತಿಲ್ಲ, ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಇದ್ರ ಬಗ್ಗೆ. ನಿಧಾನಕ್ಕೆ ಹೋಗ್ಬೇಕು. ನಿಧಾನ ಬಟ್ಟೆನ ಗಲೀಜಾಗುತ್ತೆ ನೋಡಿ. ಅದು ಧೂಪ, ಅದು ಧೂಪ ಅಂತ ತೆಗಿತಾ ಇದ್ದಾರೆ. ಧೂಪ ಅಂತ ಎತ್ಕೊಂತಿದ್ದಾರೆ. ಅದು ಸಾಮಲೆ ಪುಡಿ ಕಲ್ಲು ಗಟ್ಟಿ ಇದೆ ಅದು. ಅದೆಲ್ಲ ದೊಡ್ಡ ಸುತ್ತಿಯಲ್ಲಿ ಹೊಡಿಬೇಕಲ್ವಾ ಅವೆಲ್ಲ. ಸುತ್ತಿಯಲ್ಲಿ ಹೊಡಿಲ್ಲ ಅಂದ್ರೆ ಆಗಲ್ಲ ಅದು. ಹಾಂ ನೋಡಿ, ತೋರಿಸಿ ಅದು ನೋಡಿ. ಇದು ತುಂಬ ಗಮ್ ಅಂತ ಸ್ಮೆಲ್ ಬರುತ್ತದೆ ಧೂಪ ಅದು. ನೋಡಿ ಇಲ್ಲಿಗೆ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಇದು. ನಿಧಾನಕ್ಕೆ ಹೋಗ್ರಿ. ಹೌದು, ನಿಧಾನಕ್ಕೆ ತಗೊಳ್ಳಿ. ಮೊದಲು ಬಂಗಾರ ತೇರು ಓಡಿಸ್ತಾ ಇದ್ರು. ಸೊ ಇಲ್ಲಿ ಬಂಗಾರ ತೇರು ಓಡಿಸ್ತಾ ಇದ್ದಾರೆ ಅಂತ. ಫಸ್ಟು ಇಲ್ಲಿ ಬಂಗಾರ ತೇರು ಅದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಮೇಲೆ ಕೊಡ್ತೀನಿ ನಾನು. ಮೇಲೆ ನಿಮ್ಗೆ ಅದೆಲ್ಲ ತೋರಿಸಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ತೇರಿನ ಬೈಲು ಅವೆಲ್ಲ ಇದೆ, ಸೊ ಅದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಸ್ವಾಮಿ, ನೀವು ಚಿಕ್ಕ ವಯಸ್ಸಿಂದಲೇ ಎಲ್ಲ ಓಡಾಡಿದ್ರಲ್ಲ, ಈ ದಿಬ್ಗಿರಿ ಬೆಟ್ಟಕ್ಕೆ ನಿಮ್ಗೇನು ಗೊತ್ತು? ದಿಬ್ಗಿರಿ ಬೆಟ್ಟದ ಬಗ್ಗೆ ನಿಮ್ಗೇನು ಗೊತ್ತು? ಮುಂಚೆ ಹುಡುಗರಾಗಿಂದ ನಾವು ಮೇಕೆ ಹೊಡ್ಕೊಂಡು ಬರ್ತಾ ಇದ್ವಿ. ದೊಡ್ಡಬಳ್ಳಾಪುರದಿಂದ ಸ್ವಾಮಿಗಳು ಬಂದು ಸುಮಾರು ಜನಗಳು ಬರೋರು. ಬಂದು ಕಾರ್ತಿಕ ಸೋಮವಾರಗಳಲ್ಲಿ ಪೂಜೆ ಮಾಡಿಕೊಂಡು ಹೋಳಿಗೆ ಊಟ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಇಲ್ಲಿಂದನೇ ಪೂಜೆ ಮುಗಿಸ್ಕೊಂಡು ಹೋಗೋರು. 101 ಲಿಂಗ ಐತೆ ಮೇಲ್ಗಡೆ ಶಿವಂದು. ಆಮೇಲೆ ಇಲ್ಲಿ ಬಂದು ಮುಂಚೆ ದೇವತೆಗಳೇ ತೇರು ಓಡಿಸೋವು. ರಥ ಎಲ್ಲ ಓಡಿಸಿರೋದೆಲ್ಲ ಬೈಲೆಲ್ಲ ನಾವು ರೋಡ್ ಹೆಂಗೈತೋ ಆ ಥರ ಐತೆ ಮೇಲ್ಗಡೆ. ಅದೇ ಥರ ದೇವರೆಲ್ಲ ಮುಂಚೆ ಓಡಾಡೋರು ಅನ್ನೋದು. ಇವಾಗಿಲ್ಲ, ಎಲ್ಲ ಕಲಿಗಾಲ ಆಯ್ತಲ್ಲ, ದೇವರೆಲ್ಲ ಇಲ್ಲ. ಆದರೆ ಇಲ್ಲಿ ಸಾಮ್ರಾಣಿ ನೋಡಿ, ದೇವರು ಅಲ್ಲಿ ಇದು ಮಾಡೋದ್ರಿಂದನೇ ಇಲ್ಲಿ ಸಾಮ್ರಾಣಿ ಉತ್ಪಾದನೆ ಆಗುತ್ತೆ. ಧೂಪ ಹಾಕೋದಕ್ಕೆಲ್ಲ ಇದು ಒಳಗಡೆ ಸಿಗುತ್ತೆ. ಇದು ನಾವು ಹುಡುಗರಾಗ ದೊಡ್ಡವ್ರು ಎತ್ಕೊಂಬರೋರು ಇಲ್ಲಿಂದ. ಅದು ಆವಾಗ ಹೋಗಿ ಟೌನ್ಗೆ ಹೋಗಿ ಕೊಂಡ್ಕೊಂಬತ್ತಾ ಇರಲಿಲ್ಲ, ಇಲ್ಲಿಂದನೇ ತಗೊಂಬರೋರು. ಇವಾಗ ಯಾರು ಎಲ್ಲ ಟೌನಾಗಿ ಸಿಗ್ತೈತಿ. ಇದು ಕಷ್ಟ ಬೀಳಬೇಕಲ್ಲ, ಒಳಗಡೆ ಹೋಗಿ ಎತ್ಕೊಂಡು ತೆಗಿಯೋದಕ್ಕೆಲ್ಲ ಆಗೋದಿಲ್ಲ, ಜಾಸ್ತಿ ಒಳಗಡೆ ಹೋಗೈತೆ. ಇನ್ನು ಬಂಡೆನ ಕೊರಿಬೇಕು, ಅದು ಕೊರಿಯೋಕ್ಕಾಗಲ್ಲ. ಅದು ಸಿಗೋದೇ ಸ್ವಲ್ಪ ಸ್ವಾಮಿ. ಅದು ದೇವರು ಅದೇನು ಅನುಕ್ರಮನೋ ಗೊತ್ತಿಲ್ಲ. ಇದು ಬೆಟ್ಟದಲ್ಲಿ ಮಾತ್ರ ದಿನ ಬಂದು ಒಂದು ವರ್ಷಕ್ಕೊಂದ್ಸತಿ ಬಂದು ಹೋದರೆ ಅಷ್ಟೇ ಪವಿತ್ರವಾಗ್ತೈತೆ, ಅಷ್ಟೇ ಒಳ್ಳೇದೈತೆ. ಇದು ಸೋಮವಾರಗಳ ಟೈಮಲ್ಲಿ ಮಾತ್ರ ಬರ್ತಾರಾ, ಇಲ್ಲ ಪ್ರತಿ ಸಲ ಬರ್ತಿರ್ತಾರೆ ಎಲ್ರು? ಪ್ರತಿ ಸಲ ಅಂದರೆ ಅವ್ರ ಭಕ್ತಿ ಯಾವಾಗ ಬರ್ತೈತೋ, ದೇವರು ಯಾವಾಗ ಅವ್ರಿಗೆ ದಾರಿ ಕೊಡ್ತಾ ಇರ್ತಾರೆ ಅವಾಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಯಾವ್ಯಾವ ದೇವರುಗಳಿದ್ದಾವೆ? ಸೊ ಇಲ್ಲಿ ಯಾವ್ಯಾವ ದೇವಸ್ಥಾನ ಇದೆ? ಇಲ್ಲಿ ಈಶ್ವರ ಪಾರ್ವತಿ ಎಲ್ಲ ಇರೋದು. ಅವು ದೇವತೆಗಳು ಓಡಿಸಿರೋದೆಲ್ಲ ಒಳಗಡೆನೇ ಐತೆ ಅಂತಾರೆ. ಅದೆಲ್ಲ ಹಾಕಿರ್ತಾರೆ, ದೇವ್ರಿಗೆ ಗೊತ್ತು. ಆ ತೇರು ಬೈಲು ಅವಾಗ ತೇರು ಓಡಿಸ್ತಾ ಚಿನ್ನದ ತೇರು ಅದೆಲ್ಲ ಒಳಗಡೆನೇ ಐತೆ ಅಂತಾರೆ. ಅದು ಯಾರು ನೋಡಿಲ್ಲ, ನಮ್ಗೆ ಕಾಣಿಸಲ್ಲ. ಮತ್ತು ಋಷಿಮನೆಗಳ ಗವಿ ಇದೆ ಅಂತೆಲ್ಲ, ಅದು 1 ಕಿಲೋಮೀಟ್ರ್ ಆಗುತ್ತೆ ಈ ಕಡೆ ಪಕ್ಕದಲ್ಲೇ ಸಮಯದು. ಇಲ್ಲೇ ಇರುತ್ತೆ ಅದು 1 ಕಿಲೋಮೀಟ್ರ್. ಓಕೆ. ಸೊ ಗೈಸ್, ಏನು ಅಂದರೆ ಇವ್ರು ಹೇಳ್ತಿರೋ ಪ್ರಕಾರ, ಸೊ ಇಲ್ಲಿ ಋಷಿ ಗವಿ ಇದೆ ಅಂತೆ. ಸೊ ಅದು ನೆಕ್ಸ್ಟ್ ಟೈಮ್ ಇವ್ರನ್ನೇ ಕರ್ಕೊಂಡು ಹೋಗಿ ಅದನ್ನೆಲ್ಲ ನೋಡ್ತೀವಿ ನಾವು, ಯಾವ ಥರ ಇದೆ, ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಒಳಗಡೆ ರಿಸ್ಕಿ ಇದೆ, ಆದರೆ ಹೋಗೋಕ್ಕೆ ಇವಾಗ ಆಗಲ್ಲ. ಯಾಕಂದರೆ ಮಾಲೆ ಹಾಕಿದ್ವಿ, ಶಬರಿಮಲೆ ಹೋಗಿ ಬಂದಮೇಲೆ ಮಾತ್ರ ಎಲ್ಲ ವಿಡಿಯೋ ಹೋಗಿ ಬಂದಮೇಲೆ ಹೋಗೋಣ, 100% ಹೋಗೋಣ. ಸೊ ಅದನ್ನೂ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಋಷಿ ಗವಿ ಇದೆ. ಸೊ ಅಲ್ಲಿಂದ ಯಾವ ಥರ ಬರ್ತಿದ್ರು ಋಷಿಗಳೆಲ್ಲ. ಇನ್ನೊಂದು ಕೇಳ್ಪಟ್ಟೆ ನಾನು, ಯುಗಾದಿ ಟೈಮಲ್ಲಿ ಅಲ್ಲಿ ಋಷಿಗಳಿರ್ತಾರಂತೆ, ಅದು ನಿಜಾನಾ? ಯುಗಾದಿ ಟೈಮಲ್ಲ, ಅಲ್ಲಿಗೆ ಒಳಗಡೆ ಓದೋರಿಲ್ಲ. ಒಳಗಡೆ ಹೋಗಿ ಬಂದು ಇವಾಗ ಅಷ್ಟು ಯುಗಾದಿ ದಿನ ಬಂದು ಅಲ್ಲಿ ಭಜನೆ ಮಾಡ್ಕೊಂಡಿದ್ರೆ ತೀರ್ಥ ಬರ್ತೈತೆ. ಅಂಥ ಬೇಸಿಗೆ ಟೈಮಲ್ಲಿ ತೀರ್ಥ ಬರ್ತೈತೆ. ಪಕ್ಕದ ಹಳ್ಳಿಯವರು, ನಮ್ಮ ಹಳ್ಳಿಯವರು ಎಲ್ಲ ಬಂದು ಅಲ್ಲಿ ಭಜನೆ ಮಾಡ್ಕೊಂಡಿರ್ತಾರೆ. ಆ ತೀರ್ಥ ತಗೊಂಡು ಬೆಳಗ್ಗೆ ಎದ್ದು ಬರ್ತಾರೆ. ಋಷಿ ಗವಿ ಒಳಗಡೆ ಹೋಗ್ಬೋದು? ಎಷ್ಟು ದೂರ ಒಳಗಡೆ ಹೋಗ್ಬೋದು ಗೊತ್ತಿಲ್ಲ ಸ್ವಾಮಿ, ಇಷ್ಟು ಅಂತೂ ಯಾರು ಅದು ಅಳತೆ ಮಾಡಿದವರಿಲ್ಲ. ಒಳಗಡೆ ಹೋದರೆ ದೇವಲೋಕನೇ ಕಾಣಿಸುತ್ತಂತೆ. ಹೋಗೋರು ಯಾರು ಸ್ವಾಮಿ?
ಆ ಥರ ಐತೆ. ಸೊ ಇವ್ರು ಹೇಳ್ತಿರೋ ಪ್ರಕಾರ ಆದರೆ ಅಲ್ಲಿ ಒಳಗಡೆಗೆ ಎಷ್ಟು ಅಂತ ಅಂದಾಜಿಲ್ಲಂತೆ. ಸೊ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದಾಜು ಎಷ್ಟಿದೆ ಅಂತ. ಒಳಗಡೆ ಹೋದರೆ ಬೇರೆ ಏನೋ ಇದೆ ಅಂತ ಹೇಳ್ತಿದ್ದಾರೆ. ಸೊ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು 100% ಅಲ್ಲಿಗೆ ಹೋಗೋಣ. ಅಲ್ಲಿ ಏನಿದೆ ಅಂತ ನಾವು ನೋಡಿ ಎಲ್ರಿಗೂ ತೋರಿಸೋಣ ಯಾವ ಥರ ಇದೆ ಅಂತ. ಗಾಯ್ಸ್ ನೋಡಿ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟೆಪ್ಸ್ ಹೋಗ್ಬೋದು. ಸೊ ನಾರ್ಮಲ್ ಸ್ಟೆಪ್ಸ್ ಇದೆ ನೋಡಿ ಇಲ್ಲಿಂದ. ಇಲ್ಲೇ ನೋಡಿ ಸ್ಟೆಪ್ಸ್ ಇದೆ ನೋಡಿ ಇಲ್ಲಿಂದ ಸ್ಟೆಪ್ಸು. ಸೊ ಇಲ್ಲಿಂದ ಮೇಲೆಗಿನೇ ದೊಣೆ ಇದಂತೆ. ದೊಣೆನೂ ನೋಡೋಣ ದೊಣೆ ಯಾವ ಥರ ಇದೆ ಅಂತ. ಸೊ ಅಲ್ಲಿ ನಾನು ಕೇಳಿರೋ ಪ್ರಕಾರ ಆ ದೊಣೆಯಲ್ಲಿ ಬಿದ್ದರೆ ಎಷ್ಟೋ ಕಿಲೋಮೀಟ್ರ್ ಒಳಗಡೆ ಇದೆ ಅಂತೆ. ಅದು ಇಲ್ಲಿ ಬಿದ್ದರೆ ಕಾಶಲ್ಲಿ ತೇಲ್ತೀವಿ ಅಂತ ಹೇಳ್ತಿದ್ದಾರೆ. ನನಗೂ ಗೊತ್ತಿಲ್ಲ, ಅದು ಕನ್ಫರ್ಮ್ ಇಲ್ಲ, ಗೊತ್ತಿಲ್ಲ ನನಗೂ ಇನ್ಫಾರ್ಮೇಷನು. ಬಟ್ ಅದು ಹೇಳ್ತಿದ್ದಾರೆ ಆ ಥರ. ಯಾರು ನೋಡಿದ್ರೆ ಯಾರು ಬಿಟ್ಟಿದ್ದಾರೆ ಗೊತ್ತಿಲ್ಲ ಅದು. ಆ್ಯಂಡ್ ಗಾಯ್ಸ್ ಅದ್ರ ಬಗ್ಗೆ ಇನ್ನು ದೊಣೆ ಎಲ್ಲ ತೋರಿಸಿ ನಿಮಗೆ ಯಾವ ಥರ ಇದೆ ಅದು. ನಾನು 4 years ಬ್ಯಾಕ್ ಬಂದಿದ್ದೆ ಇಲ್ಲಿಗೆ, ಮತ್ತೆ ಇವಾಗ ಬರ್ತಿದ್ದೀನಿ. ಸೊ ಅಲ್ಲಿ ಮುಂದೆ ದೊಣೆ ಇದೆ. ದೊಣೆ ತೋರಿಸಿ ಬನ್ನಿ ಯಾವ ಥರ ಅಂತ. ಸ್ವಲ್ಪ ಹುಷಾರು ನೋಡಿ ಗೈಸ್, ಇದೆ ದೊಣೆ. ನೀವು ಯಾವ ಕಾಲದಲ್ಲ ಬನ್ನಿರಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ, ಯಾವಾಗನ ಬನ್ನಿ, ನೀರು ಮಾತ್ರ ಯಾವತ್ತೂ ಕಡಿಮೆ ಆಗೋಲ್ಲ. ಇಲ್ಲಿ ನೀರು ಹೆಂಗಿದೆಯೋ ಹಿಂಗೆ ಇರುತ್ತೆ. ಇದು 100% ನಿಜ. ಇದು ನೀವು ಯಾವಾಗನ ಬರ್ರಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲದಲ್ಲಿ, ಎಲ್ಲಿ ಯಾವಾಗನ ಬರ್ರಿ, ನೀರು ಹೆಂಗಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ನೋಡಿ ಎಷ್ಟು ನೀಟಾಗಿದೆ ನೀರಿದೆ, ಎಷ್ಟು ಪ್ಯೂರ್ ಆಗಿದೆ ನೋಡಿ ನೀರು, ವಾಟರ್. ಸೊ ಫಸ್ಟ್ ಇಲ್ಲಿ ಬರೋರೆಲ್ಲ ಇದೇ ನೀರು ಕುಡಿತಾಯಿದ್ರು. ಸೊ ಇವಾಗೆಲ್ಲ ಬಿಸ್ಲೇರಿ ಅದು ಇದು ಬಂದ ಅಂತ ವಾಟರ್ ಬಾಟ್ಲ್ ಎತ್ಕೊಂಬರ್ತಾರೆ ಅಷ್ಟೇ. ಬಟ್ ಈಗಲೂ ಕುಡಿಬೋದು ಇದನ್ನ. ಇದು 100% ಮಳೆ ನೀರು ಮತ್ತು ಬೆಟ್ಟದಲ್ಲಿರೋ ನೀರು ಇದು ಮಾಡಿರೋದು. ಯಾವುದು ಮಿಕ್ಸ್ ಆಗಿ ಕೆರೆ ನೀರು ಅದು ಇದು ಮಿಕ್ಸ್ ಆಗಿಲ್ಲ. ಇದು ಬೆಟ್ಟದ ನೀರು, ಮಳೆ ನೀರು ಮಿಕ್ಸ್ ಆಗಿ ಬಂದಿರೋದು ಇದು. ನೋಡಿ ಒಳ್ಳೆ ವ್ಯೂ ಇದೆ ನೋಡಿ ಇಲ್ಲಿಂದ. ಮಾರ್ನಿಂಗ್ ಟೈಮ್ ಬಂದರೆ 4-5 ಬಂದರೆ ನಂದಿ ಹಿಲ್ಸಲ್ಲಿ ಏನು ನೋಡ್ತಿರೋ ಸೇಮ್ ಇದು ಇಲ್ಲೂ ಅಲ್ಲೇ ಅದೇ ನೋಡ್ತೀರಾ. ತುಂಬ ಚೆನ್ನಾಗಿರುತ್ತೆ ಇಲ್ಲೂ ಸಹ. ಸೊ ಗಾಯ್ಸ್ ಇನ್ನೇನು ಬಂದುಬಿಟ್ವಿ. ಇನ್ನು ಒಂದು 1/2 kilometer ಇದೆ ಅಷ್ಟೇ, ಬಂದುಬಿಟ್ವಿ ಇನ್ನೇನು. ಇಲ್ಲಿ ನೋಡಿ ಲೈನ್ ಇದೆ ನೋಡಿ ಕೆಳಗಡೆ, ಕರೆಂಟ್ ಎಳ್ಕೊಂಡಿರೋದು ಮೇಲೆಗೆ. ಸೊ ತುಂಬ ತುಂಬ ಕಷ್ಟ ಬಿದ್ದಿರ್ತಾರೆ. ಅಲ್ಲಿಂದ ಇಲ್ಲಿಗೆ ಕರೆಂಟ್ ಇಳಿಯೋದಂತ ತಮಾಷೆನ, ಎಷ್ಟು ಕಷ್ಟ ಬಿದ್ದಿರ್ತಾರೆ ಬೆಟ್ಟದಿಂದ ಕೆಳಗಡೆವರೆಗೂ. ಇಲ್ಲಿ ಹೊಸದಾಗಿ ಮತ್ತೆ ದಾರಿ ಆಗ್ತಿದೆಯಂತೆ. ಸೊ ನೋಡೋಣ ಇನ್ನು ಮುಂದೆ ಪೀಳಿಗೆಗೆ ಇದಿರುತ್ತೆ ಇಲ್ಲ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇವಾಗಲೇ ಇಲ್ಲಿ ಟ್ರೆಕ್ಕಿಂಗ್ ಬರೋರು ಸಿಟಿಗಳಿಂದ ಬರ್ತಿರಲ್ವ, ಆಗಲೇ ಇದೆಲ್ಲ ಪೊಲ್ಯೂಟ್ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಮಾಡೋದು. ಇದು ಕಾಳಿ ಕ್ರಾಸಿಂದ ಬರೋದಿದು. ಕಾಳಿ ಕ್ರಾಸಿಂದ ಒಂದು 2 kilometers ಬಂದರೆ ಕಾಳಿ ಬರುತ್ತೆ. ಕಾಳಿಯಿಂದ ಅಲ್ಲೊಂದು ದಾರಿ ಇದೆ, ಅಲ್ಲಿಂದ ಬಂದರೆ ಅಲ್ಲಿ ಬೈಕ್ಸ್ ಎಲ್ಲ ಪಾರ್ಕಿಂಗ್ ಮಾಡಿ ಈ ಸ್ಟೆಪ್ಸಲ್ಲಿ ಬರ್ತಾರೆ. ಈ ಸ್ಟೆಪ್ಸಲ್ಲಿ ಬಂದು ಸೊ ನಾವೆಲ್ಲ ಇಲ್ಲಿ ನಮ್ಮೂರಿಂದ ನಾವು ಈ ಸೈಡ್ ಬಂದ್ವಿ. ಸೊ ಅವರೆಲ್ಲ ವೆಹಿಕಲ್ಸಲ್ಲಿ ಬರೋರು ಅಲ್ಲಿಂದ ಸ್ಟೆಪ್ಸಲ್ಲಿ ಬರ್ತಾರೆ. ನೋಡಿ ಮೇನ್ ಡೋರ್ ಇದು. ಮುಂದೆ ಹೋಗೋಣ ಬನ್ನಿ. 2ನೇ ದ್ವಾರ ಬಾಗಿಲು ಇದು, ಮೇನ್ ಡೋರ್ ಇದು ನೋಡಿ. ಇಲ್ಲಿಂದ ಸ್ವಲ್ಪ ಸ್ಟೆಪ್ಸ್ ಇದು. ತುಂಬ ನೋಡಿ ತುಂಬ ಚೆನ್ನಾಗಿದೆ. ಎಷ್ಟು ತಣ್ಣಗೆ ಗಾಳಿ ಬೀಸಿದೆ. ಇಷ್ಟೊತ್ತು ಬಂದವಲ್ಲ ಬಿಸಿಲಲ್ಲಿ, ಇವಾಗ ಸ್ವಲ್ಪ ತಣ್ಣಗೆ ಅನಿಸಿದೆ ನಮಗೆ. ತುಂಬ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲ ಪೂಜೆಗೆ ಮಾಡಿದ್ದಾರೆ, ಪೂಜೆಗೆಲ್ಲ ಜನಗಳು ಬಂದಿದ್ದಾರೆ. ಇದು 2ನೇ ದೊಣೆ. ಇದು ಅಲ್ಲೇನು ದೊಣೆ ಇದೆ ಅಲ್ವಾ ಇದು ನೋಡಿ. ನೋಡಿ ಇದು ದೊಣೆ ನೋಡಿಲ್ವಾ ನೀವು? ಇದು ನೋಡಿ ಜೇನೆಲ್ಲ ಕಟ್ಟಿದೆ. ಇನ್ನೊಂದು ದೊಣೆ ಇದೆ, ಇಲ್ಲ ಹೋಗೋಕ್ಕಾಗಲ್ಲ. ಅಲ್ಲಿ ಕೆತ್ತನೆ ತೋರಿಸ್ತೀನಿ, ಒಂದು ನಿಮಿಷ. ಇದು ನೋಡಿ, ಇದು ಎಷ್ಟೋ ವರ್ಷಗಳ ಕೆತ್ತನೆ ಇದೆ ನೋಡಿ. ಎಲ್ಲ ಕೆತ್ತನೆ ಇದೆ ನೋಡಿ, ಎಷ್ಟೋ ವರ್ಷಗಳ ಕೆತ್ತನೆ ಇದು ನೋಡಿ. ಇಲ್ಲಿ ಇದೆ ಏನೋ ದೇವರಿದು, ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ವರ್ಷಗಳದ್ದು, ತುಂಬ ವರ್ಷ ಅಂದರೆ ಒಂದು ಆಲ್ಮೋಸ್ಟ್ 100 years ಇರ್ಬೋದು ಅಂದ್ಕೊತೀನಿ ಕೆತ್ತನೆ ಮಾಡಿರೋದು ಇದು. ಇಲ್ಲೊಂದು ದೊಣೆ ಇದೆ ನೋಡಿ, ಇದು ದೇವ್ರ ದೊಣೆ. ದೇವ್ರಿಗೆ ಅಭಿಷೇಕ ಮಾಡೋದು
ಎಲ್ಲ ಇದೇ ನೀರಲ್ಲ ಮಾಡೋದು. ಆಲ್ಮೋಸ್ಟ್ ಫಸ್ಟೆಲ್ಲ ಕುಡಿತಾಯಿದ್ರು, ಇವಾಗೆಲ್ಲ ಕುಡಿಯೋಲ್ಲ ಅಷ್ಟೇ. ನಾವು ಫಸ್ಟ್ ಎಲ್ಲ ಕುಡಿತಿದ್ರು ತುಂಬ. ನೋಡಿ ಇಲ್ಲಿ ತುಂಬ ಕೆತ್ತನೆಗಳಿದ್ದಾವೆ, ತೋರಿಸಿ ಮನೆ ನಿಮಗೆ. ಅಡುಗೆಗೂ ಇದೇ ಯೂಸ್ ಮಾಡ್ತಾವ್ರಾ? ಹಾಂ ಓಕೆ. ನೋಡಿ ಇಲ್ಲಿ ತುಂಬ ಕೆತ್ತನೆಗಳಿದ್ದಾವೆ ಅಡುಗೆ. ಇಲ್ಲಿ ಇಲ್ಲೊಂದು ದೇವರಿದೆ ನೋಡಿ. ಮೇನ್ ಬಂದ್ವಿ ನಾವು ಇಲ್ಲಿಗೆ ಟೆಂಪಲ್ವರೆಗೂ 4 ಕಿಲೋಮೀಟರ್ಸ್ ಬಂದು ಸ್ವಲ್ಪ ಇವಾಗ ಪೀಸ್ಫುಲ್ಲಾಗಿ ಅನಿಸ್ತೈತೆ. ಅವೆಲ್ಲ ಭಕ್ತಾದಿಗಳೆಲ್ಲ ಬಂದಿದ್ದಾರೆ ನೋಡಿ. ಇನ್ನೂ ಮೇಲಾಗಿದೆ, ಮೇಲೆ ಒಂದು ಟೆಂಪಲ್ ಇದೆ, ಮೇಲೆ ಹೋಗೋಣ ಫಸ್ಟು. ಸೊ ಒಳಗಡೆ ಹೋಗೋಣ. ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಎಲ್ಲ ರೆಡಿ ಮಾಡ್ತಿದ್ದಾರೆ ಇನ್ನು. ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ದಾರೆ ಅಂತ. ಎಲ್ಲ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಪ್ರಸಾದಕ್ಕೆಲ್ಲ ರೆಡಿ ಮಾಡ್ತಾರೆ ಅವರು. ಸೋಮವಾರಗಳಲ್ಲಿ ಅಭಿಷೇಕ ಮಾಡಿದ್ರು ಅಂದ್ಕೊತೀನಿ. ಸೊ ಅದಕ್ಕೆಲ್ಲ ರೆಡಿ ಆಗಿದ್ದಾರೆ. ಎಲ್ಲ ಪೂಜೆಗೆ ಸ್ಟಾರ್ಟ್ ಮಾಡ್ತಾರೆ. ಸೊ 3 ದೇವಸ್ಥಾನ ಇದೆ ನೋಡಿ. ಇದು ವಿನಾಯಕ ಅಂತ ನೋಡಿ. ಇಲ್ಲಿ ವಿನಾಯಕ, ದಿಗ್ಗಿರ ಸ್ವಾಮಿ ಅಂತ ಇದು. ಸೋಮವಾರದಲ್ಲಿ ತುಂಬ ಅಭಿಷೇಕ ಆಗುತ್ತಂತೆ. ಪಾರ್ವತಮ್ಮನವರು, ವೀರಭದ್ರ ಸ್ವಾಮಿ ಎಲ್ಲ ಭಕ್ತಾದಿಗಳು ಬಂದಿದ್ದಾರೆ. ಬೆಳಿಗ್ಗೆ ಪಾಪ ನಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಈ ತೇರು ಬೈಲಲ್ಲಿ ಏನೋ ಅಂದರೆ ಹಂದಿಗಳು ಮತ್ತು ಚಿರತೆಗಳು ತುಂಬ. ಹಂದಿಗಳಾದರೆ ತುಂಬ ಇರ್ತವೆ, ಹಂದಿಗಳು, ಕಾಡಂದಿಗಳು. ಸೊ ಡೇ ಟೈಮಲ್ಲಿ ಕಡಿಮೆ, ನೈಟ್ ಟೈಮಲ್ಲಾದರೆ ತುಂಬ ಹಂದಿಗಳ ಕಾಟ ಇಲ್ಲಿ. ಬನ್ನಿ ತೋರಿಸ್ತೀನಿ ನಿಮಗೆ. ಅಂತೂ ಇಂತೂ ಸೇರ್ಕೊಂಡ್ವಿ. ಇನ್ನು ಸ್ವಲ್ಪ ಮುಂದೆಗೆ ಹೋದರೆ ಸಿಗುತ್ತೆ. ಜನ ಇದ್ದಂಗೆ ಜನ ಇದ್ದಾರೆ ಅಂದ್ಕೊತೀನಿ. ಹಸು ಮೇಯ್ಸೋರು, ಕುರಿ ಮೇಯ್ಸೋರು ಎಲ್ಲ ಬರ್ತಿರ್ತಾರೆ ಇಲ್ಲಿಗೆ. ನೀವು ಮಾರ್ನಿಂಗ್ ಟೈಮ್ ಬರಬೇಕು, ಮಸ್ತ್ ಇರುತ್ತೆ ಇಲ್ಲಿ. ಮಾರ್ನಿಂಗ್ ಟೈಮ್ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲೆಲ್ಲ ಮರಗಳಿದ್ವು, ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಮರಗಳಿದ್ವು, ತುಂಬ ಚೆನ್ನಾಗಿತ್ತು. ಇವಾಗೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ಇದೆ ಒಳಗಡೆ ಯಾರೋ ಇದ್ದಾರೆ ಅಂದ್ಕೊತೀನಿ. ಎಲ್ಲ ವೈರಿಂಗ್ ಬಿಡ್ತಿದ್ದಾರೆ ಆಲ್ರೆಡಿ. ವೈರಿಂಗ್ ಬಿಟ್ಟು ಮಾಡ್ತಿದ್ದಾರೆಲ್ಲ. ಅವರೆಲ್ಲ ರೆಡಿ ಮಾಡ್ತಿದ್ದಾರೆ. ಸೋಮವಾರ ಅಲ್ವ ಇವತ್ತು, ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇದೆಲ್ಲ ಡೆವಲಪ್ ಮಾಡಿದ್ದಾರೆ. ಫಸ್ಟ್ ಯಾರು ಇದೇ ಮಾಡ್ತಿರಲಿಲ್ಲ ಈ ಸೈಡು, ಹೀಗೆಲ್ಲ ಡೆವಲಪ್ ಮಾಡ್ತಿದ್ದಾರೆ ನೋಡಿ. ನೀಟಾಗಿ ಡೆವಲಪ್ ಮಾಡ್ತಿದ್ದಾರೆ ಇವೆಲ್ಲ. ಎಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲೆಲ್ಲ ಮರಗಳಿದ್ದು ತುಂಬ, ಮರಗಳೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಗಾಯ್ಸ್, ಈಗ ತೇರಿನ ಬೈಲ್ ಆಯಿತು. ಸೊ ಬರೋವಾಗ ಆ ದಾರಿಯಲ್ಲಿ ಬಂದ್ವಿ. ಸೊ ಹೋಗೋವಾಗ ಈ ದಾರಿಯಲ್ಲಿ ಹೋಗ್ತಿದ್ದೀವಿ. ಹೊಸ ದಾರಿ ಇದು, ಯಾರಿಗೂ ಗೊತ್ತಾಗಲ್ಲ. ಈ ದಾರಿಯಲ್ಲಿ ಬರೋಕ್ಕೆ ಹೋಗ್ಬೇಡಿ ಯಾರು ಸಹ, ಹಂಗೆ ಬನ್ನಿ. ಇದು ಸೇಫ್ ಅಲ್ಲ, ಯಾಕಂದರೆ ಇಲ್ಲಿ ಚಿರತೆ ಹುಲಿಗಳು ಜಾಸ್ತಿ ಇರ್ತವೆ. ಸೊ ಈ ಪ್ಲೇಸಲ್ಲಿ ಬರೋಕ್ಕೆ ಹೋಗ್ಬೇಡಿ ಯಾರೂ. ಸೊ ಯಾಕಂದರೆ ನಾವು ನಮ್ಗೆ ರೂಢಿ ಇದೆ ಅಂತ ನಾವು ಬರ್ತಿದ್ದೀವಿ ಅಷ್ಟೇ. ಯಾರೂ ಬರೋಕ್ಕೆ ಹೋಗ್ಬೇಡಿ, ಈ ರೂಟಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ ಯಾರೂ. ಆ್ಯಂಡ್ ಗೈಸ್, ಇವತ್ತು ನಿಮಗೆ ದಿಬ್ಗಿರಿ ಯಾವ ಥರ ಬಂತು ಅಂತ ಎಲ್ಲ ಗೊತ್ತಾಯ್ತಲ್ವ? ಹುಲ್ ದಾಟಿದ್ರೆ ಬಂಡೆಗೆ ಹೋಗ್ತೀವ, ಇಲ್ಲಿ ಮಿಸ್ ಆದರೆ ಕೆಳಗಡೆ ಹೋಗ್ತೀವಿ.
ಓ ಹೌದಾ, ಗ್ರಿಪ್ ಇಲ್ಲ ಇಲ್ಲಿ ನನಗೆ. ಸೊ ಗಾಯ್ಸ್, ಅಯ್ಯೋ ಮತ್ತೆ ಇಳಿಬೇಕಂತೆ ಬರೀ ಕಲ್ಲಲ್ಲಿ ಬೇರೆ ಇಳಿತಿದ್ದೀವಿ. ಓ ಓ ಹಾಂ ಬರ್ತಾ ಇದ್ದೀನಿ. ಗಾಯ್ಸ್ ಬಂದ್ಬಿಟ್ವಿ. ಬಾಬಾ ತುಂಬ ಸಾಧನೆ ಮಾಡಿ ಅಲ್ಲಿಂದ ಬಂದ್ಬಿಟ್ಟೆ ಗುರು. ಕಾಲು ಭಾಗ ಬಂದಿದ್ದೀರ. ಅಯ್ಯೋ ಸಾಧನೆ ಮಾಡ್ಕೊಂಡು ಬಂದಿದ್ದೀವಿ. ಓಹ್ ಹೂ ನೋಡಿ ಗಾಯ್ಸ್, ಇಲ್ಲಿ ನನ್ನ ಹಂದಿಗಳು ಮಲ್ಕೊಳೋದಂತೆ ನೋಡಿ. ಒಳ್ಳೆ ಪ್ಲೇಸಲ್ಲಿ ಮಲ್ಕೊತದೆ ಗುರು. ಒಟ್ಟಿನಲ್ಲಿ ಒಳಗಡೆ ಇದೆ ನೋಡಿ. ನೋಡಿ ಒಳಗಡೆ ಇದೆ, ಗುಹೆ ಇದೆ ಒಳಗಡೆ. ಏನು ಒಳಗಡೆ ಇದೆ ಅಂದ್ಕೊತೀನಿ. ಸೊ ನಾವು ಹೋಗೋಕ್ಕಾಗಲ್ಲ. ಹೋಗಿದ್ದೀರ ನಾನು ತೋರಿಸ್ತಿದ್ದೆ. ಒಳಗಡೆ ಹೋಗೋಕ್ಕಾಗಲ್ಲ ನಾವು. ಇಲ್ಲಿ ಗಂಟೆ ಓಪನ್ ಇದೆ, ಆಮೇಲೆ ಫುಲ್ ಕ್ಲೋಸ್ ಆಗಿದೆ. ಒಳಗಡೆ ಏನೋ ಇದೆ ಒಟ್ಟಿನಲ್ಲಿ, ಹೋಗ್ಬೋದಾಗಿತ್ತು. ಬಟ್ ಚಿಕ್ಕದು, ಹೋಗೋಕ್ಕಾಗಲ್ಲ ಈಗ ಪಾಪ. ಓ ಮೈ ಗಾಡ್ ಗುರು, ಇವಾಗ ಹೆಂಗೆ ಇಳಿಯೋದಿದ್ನ ನಾವು? ಕ್ರೇಜಿ ಪ್ಲೇಸಲ್ಲಿ ಕರ್ಕೊಂಬಂದ್ರೆ ಗುರು. ಸ್ವಾಮಿಲಿ ಇರ್ರಿ ಒಂದು ನಿಮಿಷ, ನಿಧಾನ. ಸೊ ಗಾಯ್ಸ್, ಇಷ್ಟು ದಿಬ್ಗಿರಿ ಹಿಲ್ಸ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರಿಷಿಗವಿ ತೋರಿಸ್ತೀನಿ. ರಿಷಿಗವಿಯಲ್ಲಿ ಒಳಗಡೆ ಎಲ್ಲಿ ಗಂಟ ಹೋಗ್ತೀವೋ ಅಲ್ಲಿ ಗಂಟ ಹೋಗಿ ಟಾರ್ಚ್ ಲೈಟ್ ಹಾಕ್ಕೊಂಡು ನಮ್ಮ ಟೀಮ್ನ ಕರ್ಕೊಂಡು ಎಲ್ಲಿ ಗಂಟ ಇರುತ್ತೋ ಅಲ್ಲಿ ಗಂಟ ಹೋಗ್ತೀವಿ. ಸೊ ಅದಾದಮೇಲೆ ಅದರಲ್ಲಿ ಏನೇನಿರುತ್ತೆ ಏನೇನಿರಲ್ಲ ಅದೆಲ್ಲ ತೋರಿಸ್ತೀನಿ ನಿಮಗೆ. ಅದ್ರ ಹಿಸ್ಟ್ರಿ ಏನಂತ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಚನ್ನಗಿರಿ ಹಿಲ್ಸಲ್ಲಿ ಅದು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಅದು ಮೆಡಿಸನ್ ಬೆಟ್ಟ. ಹೇಳಬೇಕು ಅಂದರೆ ಮೆಡಿಸನ್ ಬೆಟ್ಟ. ಅದರಲ್ಲಿ ತುಂಬ ಲೈಕ್ ನಮ್ಮ ಡಿಸೀಸಸ್ಗೆಲ್ಲ ಕ್ಯೂರ್ ಆಗೋ ಮೆಡಿಸನ್ ಇದೆ. ಅಷ್ಟು ಸಸಿಗಳಿದ್ದಾವೆ, ಪ್ಲ್ಯಾಂಟ್ಸ್ ಇದ್ದಾವೆ. ಸೊ ಅಲ್ಲಿಗೆ WHO ಇಂದ ಸೈಂಟಿಸ್ಟ್ಗಳು ಬಂದು ಸಹ ಅಲ್ಲಿನ ಮೂಲಿಕೆಗಳನ್ನ ತೊಗೊಂಡು ಹೋಗ್ತಾರೆ. ಸೊ ಅಷ್ಟು ಫೇಮಸ್ ಆ ಬೆಟ್ಟ ಅದು. ಆ್ಯಂಡ್ ಅಲ್ಲಿ ಫಾಲ್ಸ್ ಎಲ್ಲ ಬರ್ತಾ ಇರ್ತೈತೆ. ಸೊ ಅದು ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಆ್ಯಂಡ್ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಗಾಯ್ಸ್, ಇದಿಷ್ಟು ದಿಬ್ಗಿರಿ ಹಿಲ್ಸ್ ಬಗ್ಗೆ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ವ್ಯೂಸಿಂದ, ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ಸ್ವಲ್ಪ ಉತ್ಸಾಹ ಬಂದು ನೆಕ್ಸ್ಟು ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತೀವಿ, ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀವಿ. ಸೊ ನಾವು ಚಿಕ್ಕ ವಯಸ್ಸಿಂದ ನಾವಿಲ್ಲಿ ಏನೇನು ನೋಡಿದ್ದೀವಿ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀವಿ. ಆ್ಯಂಡ್ ನಿಮ್ಗೆ ಗೊತ್ತಿಲ್ಲದಿರೋದು ತುಂಬ ಇದೆ ನಂದಿ ಹಿಲ್ಸಲ್ಲಿ. ನೀವು ನೋಡಿರೋದು ಸ್ವಲ್ಪ, ಅದು ಇನ್ನೂ ಸ್ವಲ್ಪ ಇದೆ. ಸೊ ಅದನ್ನ ನಾವು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಗಾಯ್ಸ್, ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವೋ ಮತ್ತೆ ಅದೇ ಬಾಗಿಲಿಗೆ ಬಂದ್ವಿ. ಎಂಡಿಂಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲೇ ಮತ್ತೆ ಎಂಡಿಗೆ ಬಂದ್ವಿ. ನೋಡಿ ಗಾಯ್ಸ್ ಹೇಳ್ತಿದ್ದಾರೆ, ಬಾಗಿಲಲ್ಲೇ ಬರಬೇಕು, ಬಾಗಿಲಲ್ಲೇ ಹೋಗ್ಬೇಕಂತೆ, ಅವಾಗ ಸುಸ್ತಾಗಲ್ಲಂತೆ. ಕ್ರೇಜಿ ಮಾತುಗಳು ಹೇಳ್ತಾರೆ. ಸೊ ಗಾಯ್ಸ್, ಫೈನಲಿ ಬಂದ್ವಿ ಇಲ್ಲಿಗೆ. ಇದಿಷ್ಟು ದಿಬ್ಗಿರಿ ಹಿಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದ ಇನ್ಫಾರ್ಮೇಷನ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್, ಬೇರೆಯವ್ರ ಕೈಲಿ ಹೇಳ್ಕೊಟ್ಟಿರೋ ಇನ್ಫಾರ್ಮೇಷನ್ ಅನ್ನಿತ್ತು. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ರಿಷಿಗವಿ ಮತ್ತು ಚನ್ನಗಿರಿ ಹಿಲ್ಸ್ ಇವೆರಡರಲ್ಲಿ ಒಂದು ತೋರಿಸ್ತೀನಿ. ಆ್ಯಂಡ್ ಇನ್ನು ಬೇಜಾನ್ ಗುಹೆಗಳಿದಾವಂತೆ. ಆ ಗುಹೆಗಳೆಲ್ಲ ನಾನು ಮಾತಾಡಿ ಅವ್ರ ಹತ್ರ ಎಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಆ್ಯಂಡ್ ಗೈಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಮಗಿನ್ನ ಕಾನ್ಫಿಡೆನ್ಸ್ ಬರುತ್ತೆ ನಾವೇನೇನು ಮಾಡಬೇಕು ಅಂತ. ಆ್ಯಂಡ್ ನಮಗೊಂದು ಪ್ರೋತ್ಸಾಹ ಸಿಗಬೇಕು ನಿಮ್ಮ ಕಡೆಯಿಂದ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಸೊ ನಿಮ್ಮ ಸಪೋರ್ಟ್ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.